ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ನಾನು ಇವತ್ತೊಂದು ಸಿಂಪಲ್ ಆಗಿರೋಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಬಟ್ಟೆಗೆ ಆರೆಳೆ ದಾರನ ಲಾಕ್ ಮಾಡ್ಕೊತಾ ಇದ್ದೀನಿ. ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ನೋಡಿ 1 2 3 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಇಲ್ಲಿ ಬೇಕಂದರೆ ನೀವು 5 ಚೈನ್ ಹಾಕ್ಕೋಬೋದು. 4 ಚೈನ್ ಹಾಕಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತಿದ್ದೀನಿ. ನಾನಿಲ್ಲಿ ಏನು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತಿದ್ದೀನಲ್ಲ ಅದನ್ನು ಸ್ವಲ್ಪ ನೀವು ಜಾಸ್ತಿ ಮಾಡ್ಕೊಳ್ಳಿ. ಯಾಕಂದರೆ ನಾನು ಒಂದೇ ಹಾಕಿಬಿಟ್ಟೆ, ತುಂಬ ಹತ್ರ ಆಯಿತು, ಹಂಗಾಗಿ ನಾನು ಮಿಸ್ ಆಯಿತು. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಒಂದು 3 ಚೈನ್ ಹಾಕಿ ಲಾಕ್ ಆದರೂ ಮಾಡಿ ಬೀಡ್ ಹಾಕಿ, ಅಥವಾ ಒಂದು ಬೀಡ್ಸ್ ಆದರೂ ಹಾಕಿ. ಇಲ್ಲಾಂದರೆ ಸ್ವಲ್ಪ ಅಲ್ಲಿ ಏನು ಸಿಂಗಲ್ ಕ್ರೋಶೆಟ್ಗಳಿದ್ದಾವಲ್ಲ ಒಂದು 3 ರಿಂದ 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಈ ಥರ ವಿ ಶೇಪ್ನಲ್ಲಿ ಬೀಡನ್ನ ಲಾಕ್ ಮಾಡಿ. ಒಂದು ಬೀಡ್ ಹಾಕಿ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೊಂದು ಬೀಡನ್ನ ಹಾಕಿ ಲಾಕ್ ಮಾಡಿ. ಈ ಥರ ಆಗಬೇಕು, ವಿ ಶೇಪ್ ಬರಬೇಕು. ಬಂದಮೇಲೆ ಇವಾಗ ಮೇಲೆ ಅಲ್ಲಿ ಒಂದು ಚೈನ್ ಹಾಕಿ ನಾವು ಲಾಕ್ ಮಾಡಿರ್ತೀವಲ್ಲ ಅದೇ ಅಷ್ಟೇ ಸಾಕು. ನೆಕ್ಸ್ಟ್ ಬೀಡನ್ನ ಹಾಕಿ ಲಾಕ್ ಮಾಡಬೇಕು. ನೋಡಿ ಇವಾಗ ಇಲ್ಲಿದೆಲ್ಲ ಇದಕ್ಕೇನು ವರ್ಕ್ ಮಾಡೋದಿರೋದಿಲ್ಲ. ಇವಾಗ ಇಲ್ಲಿ 1 ಚೈನ್ ಹಾಕ್ತೀನಿ. ಇಲ್ಲಿ ಚೈನ್ಗಳನ್ನ ಹಾಕಬೇಕು. 1 2 3 4 5 ಚೈನ್ ಬರುತ್ತೆ ಕರೆಕ್ಟಾಗಿ. ಈ ಬೀಡ್ಸಿಗೆ 5 ಚೈನ್ ಹಾಕಿಬಿಟ್ಟು ನೋಡಿ ಅಲ್ಲಿ 1 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ 1 2 3 4 5 ನೀವು 5 ಚೈನ್ ಆದರೂ ಹಾಕ್ಬೋದು. 6 ಚೈನ್ ಇಲ್ಲಿ ನೋಡಿ ಒಂದು 4 ಚೈನ್ ಹಾಕಿ ಮತ್ತೆ ಅದೇ ಜಾಗದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮಾಡಿದಾದಮೇಲೆ ಮತ್ತೆ 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿಬಿಟ್ಟು ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನಾನು ಮಿಸ್ ಮಾಡಿದ್ದಂದರೆ ಇಲ್ಲೇ ನಾನು ಹೇಳ್ತಾ ಇದ್ದೀನಲ್ಲ, ಒಂದು 3 ರಿಂದ 4 ಸಿಂಗಲ್ ಕ್ರೋಶೆಟ್ ಹಾಕಿ ಸ್ವಲ್ಪ ಜಾಗ ಸ್ಪೇಸ್ ಇರುತ್ತೆ. ಇಲ್ಲಿ 4 ಚೈನ್ ಹಾಕಿದ್ದೀನಿ, ಇಲ್ಲಿ 5 ಚೈನ್ ಹಾಕಿದ್ದೀನಿ. ಇವಾಗ ಇಲ್ಲಿ ಏನು 5 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನಾನು ಕಂಬಗಳನ್ನ ಹಾಕ್ತೀನಿ. ಚಿಕ್ಕದಾಗಿ ಪುಟಾಣಿಯಾಗಿ ಹಾಕಬೇಕು ಕಂಬಗಳು, ತುಂಬ ಲೆಂತಿಯಾಗಿ ಎಳ್ಕೊಳೋದಕ್ಕೆ ಹೋಗಬೇಡಿ. ನಾವು ಆರ್ಚಿಗೆಲ್ಲ ಹಾಕ್ತೀವಲ್ಲ ಆ ಥರ ಬೇಡ, ಚಿಕ್ಕದಾಗಿ ಕಂಬಗಳನ್ನ ಹಾಕಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು. ಆ 5 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2 ಲೂಪಿಂದ ಒಂದ್ಸರಿ ಮತ್ತು 2 ಲೂಪಿಂದ ಒಂದ್ಸರಿ ಇದೇ ಥರ ಇಲ್ಲಿ ಟೋಟಲಾಗಿ 8 ಕಂಬಗಳನ್ನ ಹಾಕ್ತೀನಿ. ನಾನು 5 ಚೈನ್ನಲ್ಲಿ 8 ಕಂಬಗಳನ್ನ ಹಾಕ್ತೀನಿ. ಫುಲ್ಲು ಫಿಲ್ ಆಯಿತು. ಇವಾಗ ನೋಡಿ ಇಲ್ಲಿ ನಾವೇನು ಒಂದು 8ನೇ ಚೈನ್ ಕಂಬ ಹಾಕಿದೆ. ಇವಾಗ ಕೌಂಟ್ ಮಾಡ್ಕೊಳ್ಳಿ ಕ್ಲೀನಾಗಿ, 8 ಇರುತ್ತೆ. ಆಮೇಲೆ ಇಲ್ಲಿ ನಾವು 4 ಚೈನ್ ಹಾಕಿ ಒಂದು ಲಾಕ್ ಮಾಡಿದ್ವಲ್ಲ, ಈ 2 ಚೈನ್ನು ಸೇರಿಸ್ಕೊಂಡು ನೀವು 8 ಚೈನ್ ಹಾಕಬೇಕು, 8 ಕಂಬ ಹಾಕಬೇಕು. ನೋಡಿ ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದರೊಳಗಡೆಗೆ ಟ್ರಿಬಲ್ ಕ್ರೋಶೆ ಮಾಡ್ಬೋದು ಅಥವಾ ಕಂಬನಾದರೂ ಮಾಡ್ಬೋದು. ನಾನು ಇಲ್ಲಿ ಟ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ರಿಂದ 1 ಸರಿ, 2 ರಿಂದ 1 ಸರಿ ಮತ್ತು 2 ರಿಂದ 1 ಸರಿ. ಸೂಜಿ ಮೇಲೆ 3 ಸರಿ ದಾರ ತೊಗೊಂಡು ಟ್ರಿಬಲ್ ಕ್ರೋಶೆ ಹಾಕಿದೆ. ಹಾಕಿಬಿಟ್ಟು 3 ಚೈನ್ ಹಾಕಿ ಇಲ್ಲಿ ನಾನು ಆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕಾಟ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಬೀಡ್ಸ್ನ ಆ್ಯಡ್ ಮಾಡ್ಬೋದು. ನೀವು ಇಲ್ಲಿ ಒಂದು ಬೀಡ್ನೂ ಸಹ ಆ್ಯಡ್ ಮಾಡ್ಬೋದು. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಆ 4 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಟ್ರಿಬಲ್ ಕ್ರೋಶೆನ ಮಾಡಬೇಕು. ಸ್ವಲ್ಪ ದಾರ ಇಲ್ಲಿ ಸ್ಟ್ರಕ್ ಆಯಿತು, ಹಂಗಾಗಿ ನಾನು ಸೂಜಿ ಮೇಲೆ 2 ಸರಿ ದಾರ ನೋಡಿ 2 ದಾರ ತೊಗೊಂಡು ಮತ್ತು ಆ 4 ಚೈನಿಂದ್ರೊಳಗಡೆ ಹೋಗಿ ದಾರ ತಂದುಬಿಟ್ಟು ಟ್ರಿಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಬೇಕು. ನೀವಿಲ್ಲಿ ಬೀಡ್ಸ್ ಬೇಕು ಅಂದರೆ ಪಿಕಾಟಿಗೆ 2 ಚೈನ್ ಹಾಕಿ 1 ಬೀಡ್ ಹಾಕಿಬಿಟ್ಟು ಮತ್ತೆ 1 ಚೈನ್ ಹಾಕಿಬಿಟ್ಟು ಪಿಕಾಟ್ಸ್ನ ಮಾಡ್ಬೋದು. ಅದೇ ಥರನೇ ಇಲ್ಲಿ 1 2 3 4 ಆಯಿತು. ಇವಾಗ 5ನೇದು ಒಂದು ಪಿಕಾಟ್ ಮಾಡ್ತಾಯಿದ್ದೀನಿ. ನಾನು ಪಿಕಾಟ್ ಮಾಡೋದು ಈಸಿ ಅಂತ ಹೇಳ್ಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ. ಟೋಟಲಾಗಿ 5 ಪಿಕಾಟ್ಸ್ ಆಯಿತು. ಇವಾಗ ಡೈರೆಕ್ಟಾಗಿ ಸೂಜಿ ಮೇಲೆ 1 ಸರಿ ದಾರ ತೊಗೋಬೇಕು. ಇಲ್ಲಿ 5 ಚೈನ್ ಏನಿದೆಯಲ್ಲ ಈ 5 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಚಿಕ್ಕದಾಗಿ ಒಂದು ಕಂಬ ಹಾಕಬೇಕು. ನಾವಿಲ್ಲಿ ಯಾವ ಥರ ಹಾಕಿದ್ವಲ್ಲ ನೋಡಿ ಅದೇ ಥರನೇ ರೈಟ್ ಸೈಡ್ ಹಾಕಿದ್ವಲ್ಲ ಅದೇ ಥರನೇ ಇಲ್ಲೂ ಸಹ ನಾನು ಟೋಟಲಾಗಿ ಈ 5 ಚೈನ್ ಒಳಗಡೆಗೆ 8 ಕಂಬಗಳನ್ನ ಹಾಕ್ತೀನಿ. ಚಿಕ್ಕದಾಗಿ ಹಾಕ್ತೀನಿ. ಅಕಸ್ಮಾತ್ ನೀವು ಇನ್ನೂ ಲೆಂತಿ ಬೀಡ್ಸ್ ತೊಗೊಂಡ್ರೆ ಒಂದು 9 ಅಥವಾ 10 ಕಂಬಗಳು ಬರ್ಬೋದು. ಮತ್ತು ಬಂದು ಚೈನ್ಗಳು ಸಹ ಇನ್ಕ್ರೀಸ್ ಆಗುತ್ತೆ.
ಅದೇ ನಾನು 5 ಚೈನ್ ಹಾಕಿದ್ನಲ್ಲ ಆ ಚೈನ್ಗಳು ಒಂದು 6 ಆಗ್ಬೋದು ಅಥವಾ 7 ಚೈನ್ಗಳ ಹಾಕ್ಬೋದು. ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. ಇದನ್ನು ಕಂಪ್ಲೀಟ್ ಆದಮೇಲೆ ನೋಡಿ ಕಂಪ್ಲೀಟ್ ಮಾಡ್ಕೋಬೇಕು. ಕಂಬಗಳನ್ನ ಹಾಕ್ಕೊಂಡಾದ್ಮೇಲೆ ಇಲ್ಲೂ ಸಹ ಕಂಪ್ಲೀಟ್ ಆಯಿತು. ಇವಾಗ ನೋಡಿ ಇಲ್ಲಿ ಪಕ್ಕದಲ್ಲೇ ಈ ಏನು ಬೀಡ್ ಲಾಕ್ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲೇ ಈ ಅರ್ಶನ ಕಂಪ್ಲೀಟಾಗಿ ಲಾಕ್ ಮಾಡಿಬಿಟ್ಟು ಸೂಜಿನ ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡಬೇಕು. ಜಸ್ಟ್ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಕ್ಲೀನಾಗಿ ಕೂತ್ಕೊಂಡ್ಬಿಡುತ್ತೆ. ಇಲ್ಲಿ ಬೀಡ್ಸ್ಲೆಸ್ಸು ಮಧ್ಯದಲ್ಲಿ ಮಾತ್ರ ವಿ ಶೇಪ್ನಲ್ಲಿ ಬೀಡ್ ಇದೆ. ಬೇಕಾದರೆ ಪಿಕಾಟ್ಸ್ನಲ್ಲೂ ನೀವು ಬೀಡ್ ಹಾಕ್ಬೋದು. ಮತ್ತು ಇಲ್ಲಿ ನೋಡಿ ಒಂದು ಬೀಡ್ ಹಾಕಿಬಿಡಿ. ಬೆಸ್ಟ್ ಅಂದರೆ ಇಲ್ಲಿ ಒಂದು ಬೀಡ್ ಹಾಕ್ಬೋದು. ಅಥವಾ ನೀವು ಒಂದು ಪಕ್ಕ ಕುಚ್ಚು ಹಾಕ್ತೀನಿ ಅಂದರೆ ಒಂದು 5 ಚೈನು ಹಾಕಿಬಿಟ್ಟು ಮತ್ತೆ ಒಂದು 2-3 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ಗಳನ್ನ ಈ ಥರ 1-2 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 3 ಸಿಂಗಲ್ ಕ್ರೋಶೆಟ್ ಹಾಕಿ 5 ಚೈನ್ ಹಾಕಿ ಮತ್ತು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿ ನಾನು ಫಸ್ಟಿಗೆ ಮಿಸ್ ಮಾಡಿದೆ ನೋಡಿ. ಅದಕ್ಕೆ ನಾನು ಇವಾಗ ತೆಗಿತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನನಗೆ ಕನ್ಫ್ಯೂಸ್ ಆಯಿತು. ತುಂಬ ಆರ್ಚ್ ಹತ್ರ ಬಂದುಬಿಡ್ತು. ಹಂಗಾಗಿ ನಾನು ಹೇಳ್ತಾ ಇದ್ದೆ ಆ ಥರ ಸಿಂಗಲ್ ಕ್ರೋಶೆಟ್ಗಳನ್ನ ಹೆಚ್ಚಾಗಿ ಹಾಕ್ಕೊಂಡು ಒಂದು 3 ಹಾಕಿ 5 ಚೈನ್ ಹಾಕಿ ಮತ್ತು ಒಂದು 3 ಸಿಂಗಲ್ ಕ್ರೋಶೆಟ್ ಹಾಕಿ ಮತ್ತು ಬೀಡ್ಸ್ನ ಹಾಕ್ಕೊಂಡು ಮಾಡಬೇಕು. ನೋಡಿ ಇಲ್ಲಿ ನಾನು ಒಂದು 4 ಸಿಂಗಲ್ ಕ್ರೋಶೆಟ್ಗಳನ್ನ ಹೆಚ್ಚಾಗಿ ಹಾಕಿದ್ದೀನಿ. ಅದ್ರ ಬದಲು ಬೀಡ್ಸ್ನಾದರೂ ನೀವು ಯೂಸ್ ಮಾಡ್ಬೋದು. ಮತ್ತು ಒಂದು ಬೀಡ್ ಸರ್ಕಲ್ ಬೀಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಒಂದು ಬೀಡ ಲಾಕ್ ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ಬಿಟ್ಟು ಅದನ್ನು ಸಹ ಲಾಕ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಇವಾಗ ಅದೆಲ್ಲಿ ವಿ ಶೇಪ್ ಎಷ್ಟಕ್ಕೆ ಬರುತ್ತೋ ಕರೆಕ್ಟಾಗಿ ಅಷ್ಟಕ್ಕೇ ವಿ ಶೇಪ್ ಹಾಕಿ ಲಾಕ್ ಮಾಡಬೇಕು. ನೋಡಿ ಇವಾಗ ಲಾಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಇವಾಗ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಚೈನ್ಗಳನ್ನ ಹಾಕಬೇಕು. 1 2 3 4 5 ಚೈನ್ ಹಾಕ್ತೀನಿ. ಆ ಬೀಡ್ ಮಧ್ಯದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ 1 2 3 4 ಚೈನ್ ಹಾಕ್ತೀನಿ. ಅದೇ 2 ಬೀಡ್ ಮಧ್ಯದಲ್ಲಿ ಒಂದು ಸರಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತಿವಾಗ 1 2 3 4 5 ಚೈನ್ ಹಾಕಿಬಿಟ್ಟು ನೋಡಿ ಇಲ್ಲಿ ಫಸ್ಟ್ನೇದು ಬೀಡ್ ಪಕ್ಕ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಿದೆ. ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಈಗ ಮತ್ತೆ ಕಂಬಗಳನ್ನ ಹಾಕಬೇಕು. ನಾನು ಆವಾಗಲೇ ತೋರಿಸಿದ್ನಲ್ಲ ಅದೇ ಥರನೇ ಚಿಕ್ಕದಾಗಿ ಲೈಟಾಗಿ ತುಂಬ ಲೆಂತಾಗಿ ಎಳೆಯೋದಕ್ಕೆ ಹೋಗಬಾರ್ದು. 1-2 ಚೈನ್ ಹಾಕ್ಬಿಟ್ಟು ಈ 2 ಚೈನನ್ನು ಸಹ ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ನೀವು ಕಂಬಗಳನ್ನ ಹಾಕಬೇಕು. ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಟೋಟಲಾಗಿ ಇಲ್ಲಿ 8 ಡಬಲ್ ಕ್ರೋಶೆಟ್ಗಳು ಬರುತ್ತೆ. ನಾನಿಲ್ಲಿ ಆರ್ಚ್ 2 ಹಾಕಿ ತೋರಿಸ್ತಾ ಇರೋದು. ಕಂಪ್ಲೀಟ್ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಆ ಏನು 4 ಚೈನ್ ಇತ್ತಲ್ಲ ಅದರೊಳಗಡೆಗೆ ಟ್ರಿಬಲ್ ಕ್ರೋಶೆ ಹಾಕಬೇಕು. ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿ ಆ ಟ್ರಿಬಲ್ ಕ್ರೋಶೆ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕಾಟ್ ಮಾಡಬೇಕು. ಇದನ್ನು ಸಹ ನಾನು ಫಾಸ್ಟಾಗಿ ಹಾಕಿ ತೋರಿಸಿದ್ದೀನಿ. ಯಾಕಂದರೆ ಫಸ್ಟ್ನೇ ಆರ್ಚು ನಾನು ನೀಟಾಗಿ ತೋರಿಸಿದ್ದೀನಿ, ನೋಡ್ಬೋದು ನೀವು. ಅದೇ ಥರನೇ ಸೆಕೆಂಡ್ ಆರ್ಚನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿನೂ ನಾನು 5 ಪಿಕಾಟ್ಸ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಏನು 5 ಚೈನ್ ಇತ್ತಲ್ಲ ಅದ್ರ ಒಳಗಡೆಗೆ ಮತ್ತೆ ನಾನು ಕಂಬಗಳನ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. 8 ಕಂಬಗಳನ್ನ ಹಾಕಬೇಕು. ಹಾಕಿಬಿಟ್ಟು ಲಾಕ್ ಮಾಡಿ ಇಲ್ಲಿಗೆ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಅದಾದ ನಂತರ ಬೇಕಾದ್ರೆ ಒಂದು ಬೀಡ್ ಹಾಕಿ ನೀವು 5 ಚೈನ್ ಆದರೂ ಹಾಕ್ಬೋದು, 4 ಚೈನ್ ಹಾಕ್ಬೋದು. ಇಲ್ಲಾಂದರೆ 1-2-3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ಆಮೇಲೆ ಚೈನ್ಗಳನ್ನ ಹಾಕಿ ಕುಚ್ಚು ಕಟ್ಬೋದು. ಆ ಥರನೂ ಮಾಡ್ಬೋದು. ಇಲ್ಲಿ ನೋಡಿ ತುಂಬ ಹತ್ರ ಆಯಿತು. ಇನ್ನು ಸ್ವಲ್ಪ ಗ್ಯಾಪ್ ಕೊಡಬೇಕು ಅಂತಂದರೆ ನೀವಿಲ್ಲಿ ನಾನು ಹೇಳಿದೆಲ್ಲ ಬೀಡ್ಸ್ ಆದರೂ ಹಾಕಿ ಅಥವಾ ಕುಚ್ಚು ಹಾಕ್ತೀನಿ ಅಂದರೆ 4 ಚೈನು ಅಥವಾ ನೀವು ಇದಾದರೂ ಮಾಡ್ಕೋಬೋದು, ಬೀಡ್ಸ್ ಆದರೂ ಹಾಕ್ಬೋದು. ನೋಡಿ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಇಲ್ಲಿ ಮತ್ತು ಕುಚ್ಚು ಕಟ್ಟಿ ತೋರಿಸ್ತೀನಿ. ಅಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಕಟ್ ಮಾಡ್ತಾಯಿದ್ದೀನಿ. ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಜಸ್ಟ್ 2 ಆರ್ಚ್ನ ಹಾಕಿಬಿಟ್ಟು
ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಡಿಸೈನ್ ಬಂದು ಈ ಥರ ಇದೆ ನೋಡಿ. ಇವಾಗ ನಾನು ಫಸ್ಟ್ನೇ ಕುಚ್ಚು ಹಾಕಿದ್ದೀನಲ್ಲ ನೋಡಿ, ಆರ್ಚ್ ಮೇಲೆ ಬಂದುಬಿಟ್ಟಿದೆ ಸ್ವಲ್ಪ, ನೀವು ನೋಡ್ಬೋದು. ಅದಕ್ಕೆ ಸ್ವಲ್ಪ ದೂರದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಸಿಂಗಲ್ ನೋಡಿ, ಇದಕ್ಕೆ ಸ್ವಲ್ಪ ಗ್ಯಾಪ್ ಇದೆ, ಆ ಥರ ಗ್ಯಾಪ್ನಲ್ಲಿ ಹಾಕ್ಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.